ಚಿಕ್ಕಬಳ್ಳಾಪುರದಲ್ಲಿ ಈ ರೀತಿಯಾಗಿ ಹಣೆ ಪ್ರಮಾಣ ಪಾಲಿಟಿಕ್ಸ್ ಶುರುವಾಗಿದ್ರೆ ಬೆಳಗಾವಿಯಲ್ಲಿ ಧರ್ಮ ಪಾಲಿಟಿಕ್ಸ್ ಶುರುವಾಗಿದೆ. ಮುರುಗೇಶ್ ನಿರಾಣಿ ಅವರು ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮದುವೆ ಆಗೋದಕ್ಕಿಂತ ಮುಂಚೆ ಪಂಚಮಸಾಲಿಯವರಾಗಿದ್ದರು. ಆದರೆ ಮದುವೆ ಆದ ಬಳಿಕ ಅವರು ಪಂಚಮಸಾಲಿ ಸಮುದಾಯದವರಲ್ಲ, ಅವರ ಮನೆಯವರ ಸಮುದಾಯ ಯಾವುದಿರುತ್ತೋ ಅದಕ್ಕೆ ಸೇರಿದವರು ಅಂತೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದು. ಈಗ ಬೆಳಗಾವಿಯಲ್ಲಿ ಪಂಚಮಸಾಲಿ ವರ್ಸಸ್ ಲಿಂಗಾಯತ. ಹೆಬ್ಬಾಳ್ಕರ್ ಪಂಚಮಸಾಲಿ ಅಲ್ಲ ಬಣಜಿಗ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ರು. ಮುರುಗೇಶ್ ನಿರಾಣಿ ಅವರು ಮಾಜಿ ಸಚಿವರು ಅವರು ಕೊಟ್ಟಂಥ ಹೇಳಿಕೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ತಿರುಗೇಟನ್ನು ಕೊಟ್ಟಿದ್ದಾರೆ. ನನ್ನ ಮೈಯಲ್ಲಿ ಹರಿಯುತ್ತಿರುವುದು ರಾಣಿ ಚೆನ್ನಮ್ಮನ ರಕ್ತ, ನನ್ನ ಮಗನ ಮೈಯಲ್ಲಿ ಹರಿಯುತ್ತಿರುವುದು ಪಂಚಮಸಾಲಿ ರಕ್ತ. ಯಾರು ನನ್ನ ವಿರುದ್ಧ ಮಾತನಾಡ್ತಿದ್ದಾರೆ ಅವರಿಗೆ ಬುದ್ಧಿ ಭ್ರಮಣೆ ಆಗಿರಬೇಕು. ಮಾಜಿ ಸಚಿವ ನಿರಾಣಿ ಅವರಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ನೋಡಿ, ನಿರಾಣಿ ಅವರು ಹೇಳಿದ್ದು ಹೆಬ್ಬಾಳ್ಕರ್ ಅವರು ಪಂಚಮಸಾಲಿ ಅಲ್ಲ ಬಣಜಿಗ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ. ಆ ಹೇಳಿಕೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಅವರು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದಂಥವ್ರು. ನಮ್ಮಲ್ಲಿ ಲಿಂಗಾಯತರಲ್ಲಿ ಒಳಪಂಗಡಗಳಾಗಿರುವಂಥ ಪಂಚಮಸಾಲಿ, ಬಣಜಿಗ, ಸಾದರ ಲಿಂಗಾಯಿತು, ನೊನಬ ಲಿಂಗಾಯಿತು ಇವರೆಲ್ಲರೂ ಸಹಿತ ರಿಲೇಷನ್ ಆಗ್ತದೆ. ಈಗ ಉದಾಹರಣೆಗೆ ಪ್ರಭಾಕರ್ ಕೋರೆ ಅವರು ಪಂಚಮಸಾಲಿ, ಅವ್ರ ಮನೆಯವರು ಬಣಜಿಗರು. ಸುರೇಶ್ ಅಂಗಡಿ ಅವ್ರದ್ದು ಅವ್ರ ತಾಯಿಯವರು ಪಂಚಮಸಾಲಿ, ಅವ್ರ ಬಣಜಿಗರು. ನಂತರ ಉಮೇಶ್ ಕತ್ತಿ ಅವ್ರ ತಾಯಿಯವರು ಪಂಚಮಸಾಲಿ, ಅವ್ರ ಬಣಜಿಗರು. ಹೀಗಾಗಿ ನಮ್ಮಲ್ಲಿ ನಮ್ಮ ಇಬ್ಬರು ಸೊಸೆಯವರು, ನಾನು ಪಂಚಮಸಾಲಿ, ನಮ್ಮದೊಬ್ಬರು ಸೊಸೆ ಸಾದರ ಲಿಂಗಾಯಿತರು, ಇನ್ನೊಬ್ಬರು ಬಣಜಿಗರು. ಹೀಗಾಗಿ ನಮ್ಮಲ್ಲಿ ವ್ಯತ್ಯಾಸಗಳಿಲ್ಲ. ಆದರೆ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಹೇಳಬೇಕಾದ್ರೆ ಅವ್ರು ಪಂಚಮಸಾಲಿ ಕುಟುಂಬದಿಂದ ಬಂದಿರುವಂಥವ್ರು. ಆದರೆ ಅವ್ರ ಮನೆಯವರು ಹೆಬ್ಬಾಳ್ಕರ್ ಅವರು ಲಿಂಗಾಯತ್ ಬಣಜಿಗ ಕಮಿಟಿಯಿಂದ ಬಂದಿರುವಂಥದ್ದು. ಅವರಿಬ್ಬರು ಗಂಡನ ಮನೆಗೆ ಬಂದ ಮೇಲೆ ಹೆಬ್ಬಾಳ್ಕರ್ ಆಗುತ್ತೆ, ಅದು ಬಣಜಿಗ ಕಮ್ಯುನಿಟಿದಿಂದನೇ ಆಗ್ತದೆ. ಬಣಜಿಗ ಪಂಚಮಸಾಲಿ ಭಾಳ ವ್ಯತ್ಯಾಸ ಏನಿಲ್ಲ, ಎಲ್ಲ ಒಂದೇ ಇದೀವಿ ನಾವು. ಒಂದು ನಿಮಿಷ ತಮಗೆ ಮೊದಲು ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತೇನೆ. ನನ್ನ ಮೈಯಲ್ಲಿ ರಾಣಿ ಕಿತ್ತೂರು ಚೆನ್ನಮ್ಮನಳ ರಕ್ತ ಹರಿತಾ ಇದೆ. ನನ್ನ ಮಗನ ಮೈಯಲ್ಲಿ ಬಹಳ ಸ್ವಾಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ ಪಂಚಮಸಾಲಿ ರಕ್ತ. ಆದರೆ ನಾವು ಬಸವಣ್ಣನವರ ತತ್ವವನ್ನು ನಂಬಿದಂಥವ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದರ್ಶನ, ಅವರ ಸಂವಿಧಾನವನ್ನು ಒಪ್ಪಿಕೊಂಡಂಥವ್ರು, ಬಸವಣ್ಣ ಹೇಳಿದ ಹಾಗೆ ನಡ್ಕೊಳ್ಳುವಂಥವ್ರು. ಯಾರು ಈ ರೀತಿ ಮಾತನಾಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ಅವ್ರಿಗೆ ಎಲ್ಲಿ ಬುದ್ಧಿ ಭ್ರಮಣೆ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾರು? ನಿರಾಣಿ ಅಣ್ಣನವ್ರಿಗೆ ಗೊತ್ತಿಲ್ಲ. ಪಂಚಮಸಾಲಿ ಹೋರಾಟದಲ್ಲಿ ನಾನು ನನ್ನ ಮಗ ಎಷ್ಟು ಮುಂಚೂಣಿಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿದ್ದೀವಿ. 2A ಮೀಸಲಾತಿಗೆ ನನ್ನ ತಮ್ಮ ಸಂಪೂರ್ಣ ಕುಟುಂಬ ನಿಂತ್ಕೊಂಡು ನಾವು ಆ ಒಂದು 2A ಮೀಸಲಾತಿಗೆ ಹೋರಾಟವನ್ನು ಮಾಡಿದ್ದೀವಿ. ಬಹುಶಃ ನಿರಾಣಿ ಅಣ್ಣನವ್ರಿಗೆ ಎಲ್ಲೋ ನಿರಾಶೆ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ.